ಸ್ಟೇಷನ್ 24ನೇ ವಾರ್ಡ್ ರಸ್ತೆ ಕಂಪ್ಲೀಟ್ ಜಲಾವೃತ ಆಗಿದೆ. ಪ್ರಯಾಣಿಕರ ರೈಲು ಪ್ರಯಾಣಿಕರ ಪರದಾಟ ನಿಜಕ್ಕೂ ಕೂಡ ಹೇಳುತ್ತಿರೋದು. ಪರದಾಡ್ತಾ ಇದ್ದಾರೆ ರೈಲು ಪ್ರಯಾಣಿಕರು. ಮುಂಗಾರು ರಾಜ್ಯವನ್ನ ಆವರಿಸಿದೆ. 4 ದಿನದಿಂದಲೂ ಕೂಡ ಬಹುತೇಕ ಮಳೆ ಆಗ್ತಾ ಇದೆ ಜಿಲ್ಲೆಯಾದ್ಯಂತ. ಧಾರಾಕಾರ ಮಳೆಗೆ ಜನರು ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. ಈಗಾಗಲೇ ಶಿವಮೊಗ್ಗ, ಯಾದಗಿರಿ, ಕೊಪ್ಪಳ ಸೇರಿದಂತೆ 8 ಜಿಲ್ಲೆಗಳಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಯೆಲ್ಲೋ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಅದರ ನಡುವೆ ಇತ್ತ ಕೊಪ್ಪಳ ರೈಲ್ವೆ ಸ್ಟೇಷನ್ 24ನೇ ವಾರ್ಡ್ ಏನಿದೆಯಲ್ಲ, ಆ ರಸ್ತೆ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಪ್ರಯಾಣಿಕರು ಪರದಾಡ್ಬಿಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ರೈಲು ಪ್ರಯಾಣಿಕರ ಪರದಾಟ ಹೇಳುತ್ತಿರೋದು. ಮುಂಗಾರು ರಾಜ್ಯವನ್ನ ಆವರಿಸಿದೆ. 4 ದಿನದಿಂದ ಬಹುತೇಕವಾಗಿ ಬಿಟ್ಟು ಬಿಡದೆ ಮಳೆರಾಯನ ದರ್ಶನ ಆಗ್ತಾ ಇದೆ. ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಆಗ್ತಾ ಇರೋದ್ರಿಂದ ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ. 4 ದಿನದಿಂದ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ರಸ್ತೆಗಳು ಜಲಾವೃತ ಆದರೆ ಭಾರೀ ಮಳೆ ಹಿನ್ನೆಲೆ ರೈಲು ನಿಲ್ದಾಣ, ರೋಡು ಸೇರಿದಂತೆ ಕೆಲವೆಡೆ ತಾತ್ಕಾಲಿಕ ಜಲಪಾತವೂ ಕೂಡ ನಿರ್ಮಾಣಗೊಂಡಿದೆ. ಜಲಪಾತ ವರ್ಣಾರ್ಭಟನ ಹಿನ್ನೆಲೆ ಕೊಪ್ಪಳ ರೈಲ್ವೆ ಸ್ಟೇಷನ್ ಮುಂದಿರುವ ರೋಡ್ ಸಂಪೂರ್ಣ ಜಲಾವೃತ ಆಗಿದೆ. ಜನರು ರಸ್ತೆ ದಾಟೋದಕ್ಕೂ ಕೂಡ ಪರದಾಟವನ್ನ ಅನುಭವಿಸಿದ್ದಾರೆ. ಕೊಪ್ಪಳ ಹಲವು ರಸ್ತೆಗಳಲ್ಲಿ ಹಳ್ಳಗಳ ರೀತಿ ಕಾಣ್ತಾ ಇದೆ. ರಸ್ತೆ ಪಕ್ಕದ ಮೋರಿ ನೀರು ಮಳೆಯ ನೀರಿನೊಂದಿಗೆ ಸೇರಿಕೊಂಡು ಸಂಚಾರಕ್ಕೂ ಕೂಡ ತೊಂದರೆ ಉಂಟಾಗಿತ್ತು. ಗಮನಿಸ್ತಾ ಇದ್ದೀರಾ ದೃಶ್ಯಗಳನ್ನ. ರಸ್ತೆ ಯಾವುದೋ, ಕೆರೆ ಯಾವುದೋ ಒಂದು ಗೊತ್ತಾಗ್ತಾ ಇಲ್ಲ. ಆ ರೀತಿಯಾದಂತಹ ಧಾರಾಕಾರ ಮಳೆಯಾಗಿದೆ. ಜನರು ಕಂಗಾಲಾಗದೆ ಇನ್ನೇನ್ ಮಾಡಕ್ಕಾಗುತ್ತೆ ನೋಡಿ. ರಸ್ತೆ ದಾಟೋದಕ್ಕೂ ಕೂಡ ಭಯ ಆಗುತ್ತೆ. ಅದು ಯಾವಾಗ ಬೀಳುತ್ತೋ ಅನ್ನೋದು ಕೂಡ ಗೊತ್ತಿಲ್ಲ. ಅಷ್ಟು ಕೊರೆದೋಗ್ಬಿಟ್ಟಿದೆ. ಹಾಲೂರು ಹಾಲಿನ